ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಸಮ್ಮರ್ ಹಾಲಿಡೇಸ್ ಅಲ್ವಾ, ಮಕ್ಕಳು ಮನೆಯಲ್ಲೇ ಇರ್ತಾರೆ. ದಿನ ತಿನ್ನೋದಕ್ಕೆ ಏನೋ ಒಂದು ಸ್ನ್ಯಾಕ್ ಕೊಡು ಅಂತ ಗಲಾಟೆ ಮಾಡ್ತಿರ್ತಾರೆ. ಈ ಥರ ಪೇಪರ್ ಅವಲಕ್ಕಿಯಿಂದ ಖಾರದ ಅವಲಕ್ಕಿ ಮಾಡಿಕೊಂಡ್ರೆ ವಾರ 15 ದಿವಸ ಆದರೂ ಏನೂ ಆಗಲ್ಲ ರೀ. ದಿನ ಸ್ವಲ್ಪ ಸ್ವಲ್ಪ ಕೊಡ್ತಿದ್ರೆ ಹೆಲ್ತಿಯಾಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ, ಅವ್ರಿಗೂ ವೆರೈಟಿಯಾಗೂ ಇರುತ್ತೆ. ಒಂದು ಬಾಣಲಿಯಲ್ಲಿ 100 ಗ್ರಾಮ್ ಎಣ್ಣೆ ಹಾಕ್ಕೊಳ್ಳಿ, 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ, 1 ಬೆಳ್ಳುಳ್ಳಿನ ಈ ಥರ ಸ್ವಲ್ಪ ಕ್ರಷ್ ಮಾಡ್ಕೊಂಡು ಹಾಕ್ಕೊಳ್ಳಿ. 1 ಕಪ್ಪು ಕಡಲೆ ಬೀಜ ಹಾಕ್ಕೊಳ್ಳಿ. ಕಡಲೆ ಬೀಜ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ. 1 ಕಪ್ಪು ಕಡಲೆಪಪ್ಪು ಹಾಕ್ಕೊಳ್ಳಿ. 1 ಮೀಡಿಯಮ್ ಸ್ಪೂನಲ್ಲಿ 1 ಸ್ಪೂನ್ ಅರಿಶಿನ ಹಾಕ್ಕೊಳ್ಳಿ. 1.5 ಸ್ಪೂನು ಖಾರ ಹಾಕ್ಕೊಳ್ಳಿ. 2 ಸ್ಪೂನು ಉಪ್ಪು ಹಾಕ್ಕೊಳ್ಳಿ. ಒಣಕೊಬ್ಬರಿನ ಈ ಥರ ಸಣ್ಣದಾಗಿ ಹಚ್ಕೊಳ್ಳಿ, ಅದೊಂದು ಅರ್ಧ ಕಪ್ ಹಾಕ್ಕೊಳ್ಳಿ. 1 ನಿಂಬೆ ಹಣ್ಣನ್ನ ಈ ಥರ ಹಿಂಡ್ಕೊಳ್ಳಿ. ನೋಡಿ, ಒಗ್ಗರಣೆ ರೆಡಿ. ಇದೆಲ್ಲ ನಾನು 1 kg ಪೇಪರ್ ಅವಲಕ್ಕಿಗೆ ತೋರಿಸ್ತಾ ಇದ್ದೀನಿ ರೀ. ನಾವು ಮಾಡ್ಕೊಂಡಿರೋ ಒಗ್ಗರಣೆ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ನಾನು ತೋರಿಸ್ತಿದ್ದೀನಲ್ಲ, ಈ ಥರ ಎಲ್ಲ ಕಲಸಿ. ನೋಡಿ, ಚೆನ್ನಾಗಿದೆ ಅಲ್ವಾ? ನಾನು ಕರಿಬೇವು ಆಮೇಲೆ ಫ್ರೈ ಮಾಡ್ಕೊಂಡು ಹಾಕ್ಕೊಳ್ತೀನಿ ರೀ. ಒಗ್ಗರಣೆಯಲ್ಲೇ ಹಾಕಿದ್ರೆ ಪುಡಿ ಪುಡಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಒಗ್ಗರಣೆ ಆದಮೇಲೆ ಈ ಥರ ಹಾಕ್ಕೊಳ್ಳಿ. ಎಲೆ ಕಾಣಿಸುತ್ತೆ, ಚೆನ್ನಾಗಿರುತ್ತೆ. ಅಷ್ಟೇ, ಈಸಿಯಾಗಿ ಮನೆಯಲ್ಲೇ ಮಾಡ್ಬೋದು. ಮಕ್ಕಳಿಗೂ ಟೇಸ್ಟಿಯಾಗಿರುತ್ತೆ, ಹೆಲ್ತಿಯಾಗೂ ಇರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.